ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ರಾಜೇಶ್. ನಾನು ICL ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕಳೆದ ಹಲವಾರು ಸಂಚಿಕೆಗಳಲ್ಲಿ ಒಂದು ದ್ರಾಕ್ಷಿಯ ಸಲಹೆಯನ್ನು ಕೊಡ್ತಾ ಬಂದಿದ್ದೀನಿ. ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಈ ಫ್ರೂಟ್ ಪ್ರೂನಿಂಗ್ ಆದಾಗಿಂದ ಹಿಡಿದು ಡಿಸೆಂಬರಿಂದ ಹಿಡಿದು ಇಲ್ಲಿವರೆಗೂ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಬಂಚ್ ಎನ್ಲಾರ್ಜ್ಮೆಂಟ್ಗೆ ಮತ್ತು ಫ್ರೂಟ್ ಒಂದು ಬೆಳವಣಿಗೆಗೆ ನಾನು ಒಂದು ಹೈ ಪೀಕ್ ಅಂತ ಮತ್ತು ನ್ಯೂಟ್ರಿಯೆಂಟ್ ಫ್ರೂಟ್ ಅಂತ ಇದ್ರ ಬಗ್ಗೆ ಕೊಟ್ಟಿದ್ದೆ. ಅದರ ಮುಂದುವರಿದ ಭಾಗವಾಗಿ ಈ ದಿನ ನಾನು ನಿಮಗೆ ಒಂದು ಗೊನೆ ಇನ್ನು ದಪ್ಪ ಆಗಬೇಕು, ಕಾಯಿಗಳು ಶೈನಿಂಗ್ ಬರಬೇಕು, ಕಲರ್ ಬರಬೇಕು ಮತ್ತು ಮೆಚುರಿಟಿ ಆಗಬೇಕು, ಅಂದರೆ ಪರಿಪಕ್ವತೆ ಹೊಂದಬೇಕು. ಈ ಒಂದು ಇದಕ್ಕೆ ಯಾವ ಗೊಬ್ಬರಗಳನ್ನ ಉಪಯೋಗಿಸ್ಬೇಕು ಅಂತ ನಾನು ನಿಮಗೆ ಸಲಹೆಯನ್ನು ಕೊಡ್ತಿದ್ದೀನಿ. ಸೊ ಈ ಒಂದು ಹಂತದಲ್ಲಿ ನಮ್ಮ ICL ಕಂಪನಿಯ ವಿಶಿಷ್ಟ ಶ್ರೇಣಿಯ ಗೊಬ್ಬರ ಫರ್ಟಿಫ್ಲೋ ಪೊಟ್ಯಾಷಿಯಂ ಪ್ಲಸ್ 8-0-47 ಪ್ಲಸ್ 7 ಸಲ್ಫರ್, ಈ ಒಂದು ಗೊಬ್ಬರನ ನಾವು ಈ ಹಂತದಲ್ಲಿ ಎಕರೆಗೆ 5 kg ಅಂತೆ 4 ಬಾರಿ ಕೊಡಬೇಕಾಗುತ್ತೆ. ಸೊ ಪ್ರತಿ ವಾರ 5 kg ಕೊಡಬೇಕು. ಸೊ ಇದರಲ್ಲಿ 8% ಸಾರಜನಕ, 0 ರಂಜಕ, 47% ಪೊಟ್ಯಾಶ್ ಮತ್ತು 7 ಸಲ್ಫರ್, ಈ ಒಂದು ಗೊಬ್ಬರನ ನಾವು 13-0-45 ಮತ್ತು 0-0-50 ಬದಲಾಗಿ ಉಪಯೋಗಿಸಬಹುದು. ಸೊ ಅದರಲ್ಲಿ ಎರಡರಲ್ಲಿ ಇರೋಂಥ ಅಂಶ ಇದರಲ್ಲೇ ಇರುತ್ತೆ. ಒಂದು ಸಾರಜನಕ ಮತ್ತು ಪೊಟ್ಯಾಶ್ಗೆ ಒಂದು ಲಭ್ಯತೆಯ ಅಂಶ 1:6. ಸೊ ಈ ಪ್ರಮಾಣದಲ್ಲಿ ಇರೋದ್ರಿಂದ ಅತಿ ಹೆಚ್ಚು ಪೊಟ್ಯಾಶ್ ಸಿಗೋದ್ರಿಂದ ಕಾಯಿಗಳು ಚೆನ್ನಾಗಿ ದಪ್ಪ ಆಗುತ್ತೆ, ಕಲ್ಲರು ಬರುತ್ತೆ, ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಸೊ ದಯಮಾಡಿ ರೈತ ಬಾಂಧವರು ವಾರಕ್ಕೆ 5 kg ಅಂತೆ 4 ವಾರಗಳ ಕಾಲ ಇದನ್ನ ಕೊಡಬೇಕು. ನೀವೇನಾದ್ರೂ ಹಾಗೆ ಫೋಲಿಯರ್ ಸ್ಪ್ರೇ ಎಲೆಗಳ ಮೇಲೆ ಸಿಂಪಡಣೆ ಮಾಡ್ತಾ ಇದ್ದೀರಾ ಅಂತ ಇದ್ರೆ, ಸೊ ನಮ್ಮ ಒಂದು ಎಲೆಗಳ ಮೇಲೆ ಸಿಂಪಡಣೆ ವಿಶಿಷ್ಟ ಶ್ರೇಣಿಯ ಗೊಬ್ಬರ ಇದೆ 0-49-32 ನ್ಯೂಟ್ರಿವಾಂಟ್ ಪೀಕ್ವೆಂಟ್ ಅಂತ. ಇದನ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮ್ನಂತೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ, ಒಂದು ಎಲೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಇವು ಬಂಚಿಗೆ ಬೀಳೋದ್ರಿಂದ ಕಾಯಿಗಳು ಸಹ ದಪ್ಪಾಗುತ್ತೆ. ಯಾಕೆಂದರೆ ಎಲೆಗಳ ಮೇಲೆ ಸಿಂಪಡಣೆ ಮಾಡೋದು ಫೋಲಿಯರ್ ಕೊಟ್ಟರೆ ಒಂದು ಬೇಗ ಲಭ್ಯತೆ ಆಗುತ್ತೆ ಮತ್ತು ಅದ್ರದ್ದು ಉಪಯೋಗನೂ ಲಭ್ಯತೆಯೂ ಚೆನ್ನಾಗಿದಾಗುತ್ತೆ. ಸೊ ಈಗ ನಾನು ಹೇಳ್ದಂಗೆ ಫರ್ಟಿಫ್ಲೋ ಪೊಟ್ಯಾಷಿಯಂ ಪ್ಲಸ್ ಮತ್ತು ನ್ಯೂಟ್ರಿಯೆಂಟ್ ಪೀಕ್ವೆಂಟು, ಈ ಎರಡೂ ಗೊಬ್ಬರಗಳನ್ನ ನೀವು ಬಳಕೆ ಮಾಡೋದ್ರಿಂದ ಒಂದು ಉನ್ನತ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದು. ಒಂದು ಕಲ್ಲರ್ ಆಗ್ಬೋದು, ಶೈನಿಂಗ್ ಆಗ್ಬೋದು, ಸೈಜ್ ಆಗ್ಬೋದು, ಕ್ವಾಲಿಟಿ ಆಗ್ಬೋದು, ಎಲ್ಲನೂ ಚೆನ್ನಾಗಾಗುತ್ತೆ. ದಯಮಾಡಿ ರೈತ ಬಾಂಧವರು ನಿಮ್ಮ ಹತ್ತಿರದ ಒಂದು ಮಾರಾಟಗಾರರಿಂದ ಈ ಎರಡೂ ಉತ್ಪನ್ನಗಳನ್ನು ಖರೀದಿ ಮಾಡಿ ಬಳಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.